ಮತ್ತೊಂದು ವಾರ ಬಂದೇ ಬಿಡ್ತು ಅಂಡ್ ಮತ್ತೊಂದು ವೀಕ್ಲಿ ರೌಂಡ್ ಆಫ್ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ಬಂದಿದ್ದೀನಿ. ಬನ್ನಿ ಈ ವಾರ ಯಾವ್ದೆಲ್ಲ ಅಪ್ಡೇಟ್ಸ್ ಇದೆ ಒಂದೊಂದಾಗಿ ನೋಡ್ಕೊಂಡ್ ಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಬಿಗ್ ಅಪ್ಡೇಟ್ಸ್. ಇದೇ ಮಾರ್ಚ್ 19ಕ್ಕೆ ನಿಮ್ಗೆಲ್ಲ ಗೊತ್ತು, ಡಾರ್ಲಿಂಗ್ ಕೃಷ್ಣ ಅವರು ನಾಯಕ, ನಿರ್ದೇಶಕ ಹಾಗೂ ನಿರ್ಮಾಪಕನಾಗಿ ಕಾಣಿಸ್ಕೊಂಡಿರುವಂತಹ ಲವ್ ಮಾಕ್ಟೇಲ್ 3 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇನ್ನು ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಓಪನ್ ಆಗಿದ್ದು ಬುಧವಾರ ಪ್ರೀಮಿಯರ್ ಸ್ಟಾರ್ಟ್ ಆಗುತ್ತೆ. ಈ ಬಾರಿ ಸಿನಿಮಾದ ಮೇಲೆ ನಿರೀಕ್ಷೆ ಸಾಕಷ್ಟಿದೆ. ಮೊದಲನೇ ಭಾಗಕ್ಕಿಂತ ಎರಡನೇ ಭಾಗ ತುಂಬಾ ದೊಡ್ಡ ಮಟ್ಟದಲ್ಲಿ ತಯಾರಾಗಿತ್ತು. ಅದೇ ರೀತಿಯಲ್ಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಕೂಡ ಕಂಡಿತ್ತು. ಅಂಡ್ ಈ ಬಾರಿಯ ಟ್ರೈಲರ್ ಎರಡೂ ಸಿನಿಮಾಗಳ ರೀಕ್ಯಾಪ್ ತರ ಇತ್ತು. ಹೀಗಾಗಿ ಸಿನಿಮಾ ಯಾವ ರೀತಿ ಜನಕ್ಕೆ ಇಷ್ಟ ಆಗುತ್ತೆ ಹಾಗೂ ಲಾಂಗ್ ರನ್ ನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋದನ್ನ ಪ್ರತಿಯೊಬ್ರು ಕೂಡ ಕಾಯ್ತಾ ಇದ್ದಾರೆ. ಥಿಯೇಟರ್ ನಲ್ಲಿ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ ಅಲ್ಲಿ ಕೂಡ ಸೌಂಡ್ ಮಾಡಿದ್ದ ದುನಿಯಾ ವಿಜಯ್ ಅವರು ನಾಯಕನಾಗಿ ಕಾಣಿಸಿಕೊಂಡಿದ್ದ ಲ್ಯಾಂಡ್ ಲಾರ್ಡ್ ಸಿನಿಮಾ ಈಗ OTT ನಲ್ಲಿ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ದೊಡ್ಡ ಪರದೆ ಮೇಲೆ ನೀವು ಎಂಜಾಯ್ ಮಾಡಿದ ಸಿನಿಮಾ ಈಗ ನಿಮಗೆ ಚಿಕ್ಕ ಪರದೆ ಮೇಲೆ ಎಂಟರ್ಟೈನ್ ಮಾಡೋದಕ್ಕೆ ಇದೇ ಮಾರ್ಚ್ 19ಕ್ಕೆ ZEE5 ನಲ್ಲಿ ರಿಲೀಸ್ ಆಗ್ತಿದೆ. ಬೈ ಚಾನ್ಸ್ ಥಿಯೇಟರ್ ನಲ್ಲಿ ಸಿನಿಮಾವನ್ನ ಮಿಸ್ ಮಾಡಿದ್ರೆ OTT ಅಲ್ಲಿ ನೋಡಿ, ಸಿನಿಮಾ ಚೆನ್ನಾಗಿದೆ. ಟ್ರೈಲರ್, ಟೀಸರ್ ಮತ್ತು ಸಾಂಗ್ ರಿಲೀಸಸ್. ಕಮ್ ಬ್ಯಾಕ್ ಆಗಿ ಎದುರು ನೋಡ್ತಾ ಇರುವಂತಹ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ರವರು ಈಗ ಇದೇ ಮಾರ್ಚ್ 19ಕ್ಕೆ ಉಸ್ತಾದ್ ಭಗತ್ ಸಿಂಗ್ ಸಿನಿಮಾದ ಮೂಲಕ ಎಂಟ್ರಿ ಕೊಡ್ತಾ ಇದ್ದಾರೆ. ಹರೀಶ್ ಶಂಕರ್ ಡೈರೆಕ್ಷನ್ ನಲ್ಲಿ ಮೂಡ್ ಬಂದಿರುವಂತಹ ಈ ಸಿನಿಮಾದಲ್ಲಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ರವರಿಗೆ ನಾಯಕಿಯಾಗಿ ರಾಶಿ ಖನ್ನಾ ಹಾಗೂ ಕನ್ನಡತಿ ಶ್ರೀಲೀಲಾ ಕಾಣಿಸ್ಕೊಂಡಿದ್ದಾರೆ. ತಮನ್ ರವರ ಮ್ಯೂಸಿಕ್ ಟ್ರೈಲರ್ ನ ಪ್ರಮುಖವಾದ ಹೈಲೈಟ್ ಆಗಿ ಕಾಣಿಸ್ಕೊಳ್ತು. ಸಿನಿಮಾ ಪಕ್ಕಾ ಮಾಸ್, ಅದರಲ್ಲೂ ಸ್ಪೆಷಲ್ ಆಗಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಅಭಿಮಾನಿಗಳಿಗೆ ಅಂತಾನೆ ಸಿನಿಮಾ ರೆಡಿ ಮಾಡಿರೋ ಆಗಿದೆ. ಪಕ್ಕಾ ಮಾಸ್ ಮಸಾಲಾ ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ಬೋದು. ಈಗಾಗಲೇ ನೀವು ಪವನ್ ಕಲ್ಯಾಣ್ ಅವರನ್ನ ಪೊಲೀಸ್ ಪಾತ್ರದಲ್ಲಿ ನೋಡಿರ್ತೀರಾ, ಇಲ್ಲಿ ಕೂಡ ಅದೇ ಶೇಡ್ ಇದೆ. ನೋಡೋಣ ಸಿನಿಮಾ ಸ್ಪೆಷಲ್ ಆಗಿರುತ್ತಾ ಅಂತ. ಇನ್ನು ಏಪ್ರಿಲ್ 30ಕ್ಕೆ ರಿಲೀಸ್ ಆಗ್ತಾ ಇರುವಂತಹ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಾಯಕನಾಗಿ ಕಾಣಿಸ್ಕೊಂಡಿರುವಂತಹ KD ಸಿನಿಮಾದ ಒಂದು ಸಾಂಗ್ ರಿಲೀಸ್ ಆಗಿದೆ. ಯಾವತ್ತೂ ಕೂಡ ಪ್ರೇಮ್ಸ್ ಡೈರೆಕ್ಷನ್ ನಲ್ಲಿ ಸಿನಿಮಾ ಅಂತ ಅಂದ್ರೆ ಖಂಡಿತವಾಗ್ಲೂ ಆ ಸಿನಿಮಾದ ಮ್ಯೂಸಿಕ್ ಬಗ್ಗೆ ಸಾಕಷ್ಟು ಹೋಪ್ ಇರುತ್ತೆ. ಅಂಡ್ ಆ ನಿರೀಕ್ಷೆಗೆ ತಕ್ಕಂತೆ ಪ್ರೇಮ್ ಅವರು ಸಿನಿಮಾದ ಮ್ಯೂಸಿಕ್ ಅನ್ನ ಕೂಡ ತುಂಬಾ ಚೆನ್ನಾಗಿ ಮಾಡಿಸಿರ್ತಾರೆ. ಅದೆಷ್ಟು ಸಿನಿಮಾಗಳು ಕೇವಲ ಮ್ಯೂಸಿಕ್ ಇಂದಾನೆ ಗೆದ್ದಿರುವಂತಹ ಇತಿಹಾಸ KFI ಇದೆ. ಆದ್ರೆ ಲೇಟೆಸ್ಟ್ ಆಗಿ ರಿಲೀಸ್ ಆಗಿರುವಂತಹ KD ಸಿನಿಮಾದ ಐಟಮ್ ಸಾಂಗ್ ನಲ್ಲಿ ಲಿರಿಕ್ಸ್ ಹಾಗೂ ಹೋಲ್ ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರಾಲ್ಗೆ ಒಳಗಾಗಿದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಪ್ರೇಮ್ ರವರ ಸಾಂಗ್ಗಳು ಚರ್ಚೆಯಲ್ಲಿರ್ತವೆ ನಿಜ, ಆದ್ರೆ ಈ ರೀತಿ ನೇರವಾಗಿ ನೆಗೆಟಿವ್ ಮಾತುಗಳು ಕೇಳಿ ಬರ್ತಾ ಇರೋದು ಇದೇ ಮೊದಲ ಬಾರಿ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಸಿನಿಮಾದ ಸಾಂಗು ಈ ರೀತಿಲಿ ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ, ಹೆಚ್ಚಾಗಿ ಹಿಂದಿಯಲ್ಲಿ ಕೂಡ ನೆಗೆಟಿವ್ ಆಗಿ ಕಂಡು ಬರ್ತಾ ಇರೋದು ಸಿನಿಮಾದ ರಿಲೀಸ್ಗೆ ಮುಂಚೆ ಒಂದು ಬ್ಯಾಕ್ಲಾಶ್ ಅಂತ ಕೂಡ ಹೇಳ್ಬೋದು. ನನಗೆ ಈ ಸಾಂಗ್ ನ ಲಿರಿಕ್ಸ್ ಸಿಕ್ಕಾಪಟ್ಟೆ ಮುಜುಗರ ಉಂಟು ಮಾಡೋ ತರ ಯಾಕೆ ಬರ್ದ್ರು ಅಂತ ಅರ್ಥ ಆಗ್ತಿಲ್ಲ. ಸಾಂಗ್ ನೋಡಿದ್ರಾ, ನಿಮ್ಗೇನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥಿಯೇಟ್ರಿಕಲ್ ರಿಲೀಸಸ್. ಇನ್ನು ಮಾರ್ಚ್ 19ಕ್ಕೆ ನಿಮ್ಗೆ ಗೊತ್ತಿರೋ ಹಾಗೆ ಕನ್ನಡದ ಲವ್ ಮಾಕ್ಟೇಲ್ 3 ಸಿನಿಮಾ, ತೆಲುಗಿನ ಉಸ್ತಾದ್ ಭಗತ್ ಸಿಂಗ್, ಹಿಂದಿಯ ದುರಂಧರ್ 2 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಈ ವಾರದಲ್ಲಿ ಒಳ್ಳೆ ಟಗ್ ಆಫ್ ಇದೆ. ನೀವು ಯಾವ ಸಿನಿಮಾಗೋಸ್ಕರ ವೈಟ್ ಮಾಡ್ತಾ ಇದೀರಾ ಅಂತ ಕಮೆಂಟ್ ಮಾಡಿ. ಅಂಡ್ ಚೆನ್ನಾಗಿರುವಂತಹ ಸಿನಿಮಾಗಳನ್ನ, ಎಸ್ಪೆಷಲಿ ಕನ್ನಡದ ಸಿನಿಮಾಗಳನ್ನ ಥಿಯೇಟರ್ ಅಲ್ಲಿ ನೋಡುವಂತಹ ಪ್ರಯತ್ನ ನಿಮ್ದಾಗಿರ್ಲಿ. ಎಕ್ಸ್ಟ್ರಾಸ್ ಅಂಡ್ ಬಸ್. ಜೈಲರ್ 2 ಸಿನಿಮಾದ ಶೂಟಿಂಗ್ ವೇಗವಾಗಿ ಸಾಗ್ತಾ ಇದೆ ಹಾಗೂ ಸದ್ಯದ ಮಟ್ಟಿಗೆ ಕೇಳಿ ಬರ್ತಾ ಇರುವಂತಹ ಕೆಲವೊಂದು ಸುದ್ದಿಗಳ ಪ್ರಕಾರ ದೊಡ್ಡ ಮಟ್ಟದ ಗೆಸ್ಟ್ ಅಪಿಯರೆನ್ಸ್ಗಳು ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಸಾಧ್ಯತೆ ಇದೆ ಅಂತ ಕೇಳಿ ಬರ್ತಿದೆ. ಕಾಲಿವುಡ್ ನ ಮೊದಲ 1,000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವಂತಹ ಸಿನಿಮಾ ಇದಾಗಬಹುದು ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದೆ. ಇದರ ಜೊತೆಗೆ ಈಗ ಲೇಟೆಸ್ಟ್ ಆಗಿ ಕೇಳಿ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸಿನಿಮಾದಲ್ಲಿ ವಿಜಯ್ ಸೇತುಪತಿ ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರಂತೆ. ಖುದ್ದಾಗಿ ಇದ್ರ ಬಗ್ಗೆ ವಿಜಯ್ ಸೇತುಪತಿ ಅವರೇ ಮಾತಾಡಿದ್ದು, ಸಿನಿಮಾದಲ್ಲಿ ನನ್ನ ಪಾತ್ರ ನಿಮಿಷಗಳಷ್ಟು ಇರಬಹುದು, ಆದ್ರೆ ಈ ಸಿನಿಮಾನ ನಾನು ಮಾಡ್ತಾ ಇರೋದು ಕೇವಲ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗಾಗಿ ಮಾತ್ರ ಅನ್ನೋದಾಗಿ ಅವರು ಹೇಳ್ಕೊಂಡಿದ್ದಾರೆ. ಎಸ್, ಈ ಸಿನಿಮಾಗಾಗಿ ಕೇವಲ 1 ದಿನದ ಶೂಟಿಂಗ್ ನಲ್ಲಿ ಪಾಲ್ಗೊಂಡಿದ್ದು, ರಜನಿಕಾಂತ್ ಅವರ ಜೊತೆಗೆ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾನು ಒಪ್ಕೊಂಡಿದ್ದು ಅನ್ನೋದನ್ನ ಕೂಡ ಅವರು ಇದೇ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ. ಇಬ್ಬರನ್ನ ಒಂದೇ ಪರದೆ ಮೇಲೆ ಒಂದೇ ಫ್ರೇಮ್ ನಲ್ಲಿ ನೋಡೋದಕ್ಕೆ ಖಂಡಿತವಾಗ್ಲೂ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಹಿಂದೆ ಪೆಟ್ಟ ಸಿನಿಮಾದಲ್ಲಿ ಇಬ್ರು ಕೂಡ ಜೊತೆಯಾಗಿ ಕಾಣಿಸ್ಕೊಂಡಿದ್ದು, ಮತ್ತೆ ಅವ್ರನ್ನ ಈ ಸಿನಿಮಾದ ಮೂಲಕ ಜೊತೆಯಾಗಿ ನೋಡುವಂತಹ ಅವಕಾಶ ಆಡಿಯನ್ಸ್ಗೆ ಸಿಗ್ತಾ ಇದೆ. ಈ ವರ್ಷದ ಸೆಕೆಂಡ್ ಹಾಫ್ ನಲ್ಲಿ ನಾವು ನಿರೀಕ್ಷೆ ಮಾಡಬಹುದಾದಂತಹ ರಾಮಾಯಣ ಸಿನಿಮಾದ ಬಗ್ಗೆ ಕೂಡ ಒಂದು ಹೊಸ ಸುದ್ದಿ ಕೇಳಿ ಬರ್ತಾ ಇದೆ. ಈ ಸಿನಿಮಾದಲ್ಲಿ ಕುಂಭಕರ್ಣನ ಪಾತ್ರವನ್ನ ಯಾರು ನಿಭಾಯಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಬಾಲಿವುಡ್ ಮೂಲಗಳ ಪ್ರಕಾರ ಪಂಚಾಯತ್ ವೆಬ್ ಸೀರೀಸ್ ಖ್ಯಾತಿಯ ನಟ ಫೈಸಲ್ ಮಲಿಕ್ ಸಿನಿಮಾದಲ್ಲಿ ಕುಂಭಕರ್ಣನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೇಳಿ ಬಂದಿದ್ದು, ಖಂಡಿತವಾಗ್ಲೂ ಅವ್ರು ನೋಡಿದ್ರೆ ಕುಂಭಕರ್ಣನ ಪಾತ್ರಕ್ಕೆ ಹೇಳಿ ಮಾಡಿಸಿದವರು ಅಂತ ಅನ್ಸುತ್ತೆ. ಇನ್ನು ಪರ್ಫಾರ್ಮೆನ್ಸ್ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಈಗಾಗಲೇ ಸಾಕಷ್ಟು ಸಿನಿಮಾಗಳಲ್ಲಿ ಅವರ ನಟನೆಯನ್ನ ನೀವು ನೋಡಿರ್ತೀರಾ. ಪಕ್ಕಾ ನ್ಯಾಚುರಲ್ ಪರ್ಫಾರ್ಮೆನ್ಸ್ ನೀಡೋದ್ರಲ್ಲಿ ಸದ್ಯದ ಮಟ್ಟಿಗೆ ಬಾಲಿವುಡ್ ಚಿತ್ರರಂಗದಲ್ಲಿ ಜೋರಾಗಿ ಕೇಳಿ ಬರ್ತಾ ಇರುವಂತಹ ಹೆಸರುಗಳಲ್ಲಿ ಅವ್ರದ್ದು ಕೂಡ ಒಂದು. ಯಶ್ ಅವ್ರನ್ನ ರಾವಣನ ಪಾತ್ರದಲ್ಲಿ ಹಾಗೂ ಇವ್ರನ್ನ ಕುಂಭಕರ್ಣನ ಪಾತ್ರದಲ್ಲಿ ನೋಡೋದಕ್ಕಂತೂ ನಾನು ಕಾಯ್ತಾ ಇದ್ದೀನಿ.
ಈಗಾಗಲೇ ಹೊಂಬಾಳೆ ಫಿಲ್ಮ್ಸ್ ಹಾಗೂ ಪ್ರಭಾಸ್ ಅವರು 3 ಸಿನಿಮಾಗಳ ಡೀಲ್ ಅನ್ನ ಮಾಡ್ಕೊಂಡಿರೋದು ನಿಮಗೆ ಗೊತ್ತಿದೆ. ಆದ್ರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿರುವಂತಹ ಮಾಹಿತಿ ಸಿಕ್ಕಿದ್ದು ಅದನ್ನ ನಿಮ್ಗೆ ಹೇಳಲೇಬೇಕು. ಮೊದಲನೇದಾಗಿ ನಿಮ್ಗೆಲ್ಲ ಗೊತ್ತೇ ಇದೆ, ಸಲಾರ್ 2 ಸಿನಿಮಾ ಇದು ಈಗಾಗಲೇ ಶೂಟಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇರುವಂತಹ ಸಿನಿಮಾ. ಮುಂದಿನ ವರ್ಷದ ಪ್ರಾರಂಭದಲ್ಲಿ ಸಿನಿಮಾ ರಿಲೀಸ್ ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಎರಡನೇದಾಗಿ ಕಿಷ್ಕಿಂಧ ಕಾಂಡಂ ಸಿನಿಮಾದ ಖ್ಯಾತಿಯ ಡೈರೆಕ್ಟರ್ ದಿನ್ಜಿತ್ ಅಯತ್ತನ್ ಅವರ ಜೊತೆಗೆ ಕೂಡ ಒಂದು ಸಿನಿಮಾ ಫೈನಲ್ ಆಗಿದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದ್ದು, ಅಧಿಕೃತ ಅನೌನ್ಸ್ಮೆಂಟ್ ಇನ್ನೇನು ಹೊರಬರಬೇಕಾಗಿದೆ ಅಷ್ಟೇ. ಮೂರನೇ ಪ್ರಾಜೆಕ್ಟ್ ಅಮರನ್ ಫಿಲಂ ಖ್ಯಾತಿಯ ಡೈರೆಕ್ಟರ್ ಜೊತೆಗೆ ಫಿಕ್ಸ್ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಕೇಳಿ ಬಂದಿದೆ. ಈಗಾಗಲೇ ತಮ್ಮನ್ನ ಸ್ಮಾಲ್ ಟು ಲಾರ್ಜರ್ ದನ್ ಲೈಫ್ ಕಂಟೆಂಟ್ ಗಳಲ್ಲಿ ಪ್ರೂವ್ ಮಾಡ್ಕೊಂಡಿರುವಂತಹ ಡೈರೆಕ್ಟರ್ ಗಳ ಜೊತೆಗೇನೆ ಸಿನಿಮಾ ಮಾಡ್ತಾ ಇರೋದು ಒಂದ್ ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಹಾಗೂ ಇದರಲ್ಲಿ ಹೊಂಬಾಳೆ ಫಿಲ್ಮ್ಸ್ ನಿರ್ಧಾರದ ಪಾತ್ರ ಕೂಡ ಪ್ರಮುಖವಾಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ಪ್ಯಾನ್ ಇಂಡಿಯಾ ಪ್ರೊಡಕ್ಷನ್ ಹೌಸ್ಗಳಲ್ಲಿ ಹೊಂಬಾಳೆ ಫಿಲ್ಮ್ಸ್ ಅಗ್ರಗಣ್ಯ ಸ್ಥಾನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇಷ್ಟೊಂದು ಸಿನಿಮಾಗಳನ್ನ ಲೈನ್ ಅಪ್ ಮಾಡ್ಕೊಂಡಿರೋದು ಕೊಲಾಬರೇಟ್ ಆಗ್ತಿರುವಂತಹ ಇಬ್ಬರಿಗೂ ತುಂಬಾನೇ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. 666 ಆಪರೇಷನ್ ಡೈಮಂಡ್ ಥಿಯೇಟರ್ ಸಿನಿಮಾದ ಪ್ರತಿಯೊಂದು ಅಪ್ಡೇಟ್ ಹಾಗೂ ಬೆಳವಣಿಗೆಗಳು ಸಿನಿಮಾದ ಮೇಲಿನ ಆಸಕ್ತಿಯನ್ನ ದಿನೇ ದಿನೇ ಹೆಚ್ಚು ಮಾಡ್ತಾನೆ ಇದೆ. ಇನ್ನು ಸಿನಿಮಾದಲ್ಲಿ ಮತ್ತೊಂದು ಕ್ಯಾರೆಕ್ಟರ್ ಸೇರ್ಪಡೆ ಆಗಿದೆ. ತಮಿಳುನಾಡಿನ ಅದಿತಿ ಬಾಲನ್ ಸಿನಿಮಾದಲ್ಲಿ ಕಾವೇರಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಎನ್ನುವಂತಹ ಪೋಸ್ಟರ್ ಫಿಲಂ ಟೀಮ್ ರಿಲೀಸ್ ಮಾಡಿದೆ. ಪಕ್ಕಾ ಹಳ್ಳಿಯ ಸೊಗಡಿನಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ನಟಿ ಕೈಯಲ್ಲಿ ಗನ್ ಹಿಡ್ಕೊಂಡು ರೆಬಲ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಯುನೀಕ್ ಪೋಸ್ಟರ್ ಹಾಗೂ ಕ್ಯಾರೆಕ್ಟರ್ ರಿವೀಲ್ ಮಾಡೋ ಮೂಲಕ ಸಿನಿಮಾದ ಮೇಲಿನ ನಿರೀಕ್ಷೆಯನ್ನ ಆಡಿಯನ್ಸ್ ಅಲ್ಲಿ ಹೆಚ್ಚಾಗೋದಕ್ಕೆ ಬೇಕಾಗಿರುವಂತಹ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಸಿನಿಮಾ ಯಾವಾಗಪ್ಪ ರಿಲೀಸ್ ಆಗುತ್ತೆ ಅನ್ನೋದೇ ಪ್ರತಿಯೊಬ್ಬನ ಪ್ರಶ್ನೆ. ಹೇಮಂತ್ ರಾವ್ ಈ ಬಾರಿ ತಮ್ಮ ಹಿಂದಿನ ಯಾವುದೇ ಸಿನಿಮಾಗಳಲ್ಲಿ ಕೂಡ ಇಲ್ಲದೆ ಇರುವಂತಹ ಹೊಸ ಕಂಟೆಂಟ್ ಹಾಗೂ ತಮ್ಮ ಡೈರೆಕ್ಷನ್ ಶೈಲಿಯನ್ನು ತೋರಿಸೋದಕ್ಕೆ ಹೊರಟು ನಿಂತಿದ್ದಾರೆ. ನೋಡೋಣ ಅಣ್ಣವ್ರ ಕಾಲದ ಸಿನಿಮಾ ಈ ಜಮಾನದಲ್ಲಿ ರಿಲೀಸ್ ಆದ್ರೆ ಯಾವ ರೀತಿ ಇರುತ್ತೆ ಅಂತ ಈ ಸಿನಿಮಾ ನಮಗೆ ತೋರಿಸಬಹುದು. ತಳಪತಿ ವಿಜಯ್ ನಾಯಕನಾಗಿ ಕಾಣಿಸ್ಕೊಂಡಿರುವಂತಹ ಅವರ ಕೊನೆಯ ಸಿನಿಮಾ ಜನನಾಯಕನ್ ರಿಲೀಸ್ ಆಗಿ ಅದಾಗಲೇ 2 ತಿಂಗಳು ಆಗಬೇಕಿತ್ತು. ಆದ್ರೂ ಕೂಡ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ. ಸೆನ್ಸಾರ್ ಬೋರ್ಡ್ ಹಾಗೂ ಲೀಗಲ್ ಕಾರಣಗಳಿಂದಾಗಿ ಸಿನಿಮಾ ಸಾಕಷ್ಟು ಡಿಲೇನ ಎದುರಿಸ್ತಾ ಇದೆ. ಇಷ್ಟೆಲ್ಲ ತಾಪತ್ರಯ ಸಾಕಾಗಿಲ್ಲ ಅಂತ ಈಗ ಮತ್ತೊಂದು ಸಮಸ್ಯೆಯನ್ನ ಕೂಡ ಸಿನಿಮಾ ಎದುರಿಸ್ತಾ ಇದೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಅದೇನಪ್ಪಾ ಅಂದ್ರೆ ಇದಕ್ಕೂ ಮುಂಚೆ ಅಮೆಜಾನ್ ಪ್ರೈಮ್ ಜೊತೆಗೆ ಸಿನಿಮಾ 120 ಕೋಟಿ ರೂಪಾಯಿಗಳ ಡೀಲ್ ಆಗಿತ್ತು. ಆದ್ರೆ ದಿನದಿಂದ ದಿನಕ್ಕೆ ಸಿನಿಮಾ ಪೋಸ್ಟ್ಪೋನ್ ಆಗ್ತಾ ಈಗ ಯಾವಾಗ ರಿಲೀಸ್ ಆಗುತ್ತೆ ಎನ್ನುವಂತಹ ಒಂದು ಸ್ಪಷ್ಟವಾದ ಚಿತ್ರಣ ಸಿನಿಮಾ ತಂಡಕ್ಕೂ ಇಲ್ಲ, ಆ ಕಡೆ ಸೆನ್ಸಾರ್ ಬೋರ್ಡ್ಗೂ ಇಲ್ಲ. ದಿನ ಕಳೆದಂತೆ ಸಿನಿಮಾಗೆ ಇರುವಂತಹ ಕ್ರೇಜ್ ಕಮ್ಮಿ ಆಗ್ತಾ ಇದೆ. ಸಾಕಷ್ಟು ಕಡೆಗಳಲ್ಲಿ ಸಿನಿಮಾ ರಿಲೀಸ್ಗೆ ರೆಡಿ ಆಗಿತ್ತು ಅನ್ನುವಂತಹ ವಿಷಯನೇ ಮರ್ತು ಬಿಟ್ಟಿದ್ದಾರೆ. ಹೀಗಾಗಿ ವಿಜಯ್ ಅವರ ಕೊನೆಯ ಸಿನಿಮಾ ಅಂತ ಇದ್ದ ಟೈಮಲ್ಲಿ ಮಾಡ್ಕೊಂಡಿದ್ದಂತಹ ಡೀಲು ಈಗ ಮುರಿದು ಬಿದ್ದಿದೆ ಅನ್ನುವಂತಹ ಮಾಹಿತಿ ಇದೆ. ಅಥವಾ ಕೊಡುವಂತಹ ಪ್ರೈಸ್ ನಲ್ಲಿ ನೆಗೋಸಿಯೇಷನ್ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಈ ಡೀಲು ಯಾವ ಸಂಸ್ಥೆಯ ಪಾಲಾಗುತ್ತೆ, ಎಷ್ಟಕ್ಕೆ ಸಿನಿಮಾ ಸೇಲ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸ್ಟಾರ್ಟಿಂಗ್ ಇಂದ ಇವತ್ತಿನವರೆಗೂ ಕಿಚ್ಚ ಸುದೀಪ್ ಅವರು ಹಾಗೂ ಅವರ ವಲಯದ ಕಡೆಯಿಂದ ನಮಗೆ ಕೇಳಿ ಬರ್ತಾ ಇದ್ದಿದ್ದು ನಾನು ವಾರಣಾಸಿ ಸಿನಿಮಾದಲ್ಲಿ ನಟಿಸ್ತಾ ಇಲ್ಲ ಎನ್ನುವಂತಹ ಸುದ್ದಿಗಳೇ. ಆದ್ರೆ ಲೇಟೆಸ್ಟ್ ಆಗಿ ಕೇಳಿ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಕಿಚ್ಚ ಸುದೀಪ್ ಅವರು ವಾರಣಾಸಿ ಸಿನಿಮಾದಲ್ಲಿ ನಟಿಸೋದಕ್ಕಾಗಿ 15 ದಿನಗಳ ಕಾಲ್ ಶೀಟ್ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ. ಇದನ್ನ ಕೂಡ ಅಧಿಕೃತವಾಗಿ ಪುಷ್ಟೀಕರಿಸೋದಕ್ಕೆ ನಮ್ಗೆ ಯಾರು ಇಲ್ಲ. ಹಾಗಂತ ಬೆಂಕಿ ಇಲ್ಲದೆ ಹೊಗೆ ಬರೋದಿಲ್ಲ ಅನ್ನುವಂತಹ ಮಾತು ಕೂಡ ಫಿಲಂ ಇಂಡಸ್ಟ್ರಿಗೆ ತುಂಬಾ ಸೂಟ್ ಆಗುತ್ತೆ. 1300 ಕೋಟಿ ರೂಪಾಯಿಗಳ ಬಜೆಟ್ ನಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ವಾರಣಾಸಿ ಸಿನಿಮಾದಲ್ಲಿ ರಾಜಮೌಳಿ ಅವರ ಫೇವರೇಟ್ ಆಕ್ಟರ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಫ್ಯಾನ್ಗಳು ಮಾತಾಡ್ಕೊತಾ ಇದ್ರು. ಆದ್ರೆ ಲಾಸ್ಟ್ ಟೈಮ್ ಮಾರ್ಕ್ ಸಿನಿಮಾದ ಇಂಟರ್ವ್ಯೂನಲ್ಲಿ ಇದೇ ಪ್ರಶ್ನೆಯನ್ನ ಕೇಳಿದಾಗ ಅವರ ಪ್ರತಿಯೊಂದು ಸಿನಿಮಾಗಳು ಬಂದಾಗಲೂ ಕೂಡ ನಾನು ಆ ಸಿನಿಮಾದಲ್ಲಿ ನಟಿಸ್ತಾ ಇದ್ದೀನಿ ಅನ್ನುವಂತಹ ಮಾತುಗಳು ಕೇಳಿಬರುತ್ತೆ. ಆದ್ರೆ ನಾನು ಆ ಸಿನಿಮಾದಲ್ಲಿ ನಟಿಸ್ತಾ ಇಲ್ಲ ಸರ್ ಅಂತ ಇಂಟರ್ವ್ಯೂ ಅವ್ರಿಗೆ ಕಿಚ್ಚ ಹೇಳಿದ್ರು. ಆದ್ರೆ ಟೈಮ್ ಕಡಿತಾ ಈಗ ಕಿಚ್ಚ ಸಿನಿಮಾದಲ್ಲಿ ಇದ್ದೇ ಇದ್ದಾರೆ ಅನ್ನುವಂತಹ ಸುದ್ದಿಗಳು ಹೆಚ್ಚಾಗಿ ಕೇಳಿ ಬರ್ತಿದೆ. ಸುದ್ದಿಗಳ ಪ್ರಕಾರ ಕಿಚ್ಚ ಸುದೀಪಾರ್ ಅವರ ಶೂಟಿಂಗ್ ಏಪ್ರಿಲ್ ನಿಂದ ಸ್ಟಾರ್ಟ್ ಆಗುತ್ತೆ ಅಂತ ಇದೆ. ಈ ಸುದ್ದಿ ಸುಳ್ಳ ಸತ್ಯನ ಅನ್ನೋದನ್ನ ನಾವು ಏಪ್ರಿಲ್ ತಿಂಗಳವರೆಗೆ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ವಾರದ ವೀಕ್ಲಿ ರೌಂಡ್ ಆಫ್ ಸುದ್ದಿಗಳು. ಮುಂದಿನ ವಾರ ಇನ್ನಷ್ಟು ಸಾಕಷ್ಟು ಸುದ್ದಿಗಳನ್ನ ತಗೊಂಡು ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.